ಸ್ವರ ವಿಜ್ಞಾನದ ಸಹಾಯದಿಂದ ನೆಗೆಟಿವ್ ಜನರನ್ನು ದೂರ ಇಡೋದು ಹೇಗೆ, ಅವರಿಂದ ನಾವು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೇಗೆ, ನಾವು ನೆಗೆಟಿವ್ ಜನರಿಂದ ತುಂಬ ದೂರ ಇರಬೇಕು. ಯಾಕೆಂದರೆ ಅಂಥವರು ನಮ್ಮನ್ನು ಮುಂದೆ ಹೋಗ್ಲಿಕ್ಕೆ ಬಿಡಲ್ಲ, ಉದ್ಧಾರ ಆಗ್ಲಿಕ್ಕೆ ಬಿಡಲ್ಲ. ಯಾವಾಗಲೂ ಕಾಲೆಳೆಯುವ ಸ್ವಭಾವ, ಟಾಂಟ್ ಮಾಡೋ ಸ್ವಭಾವ, ನೀವೇನಾದರೂ ಮಾಡಬೇಕು ಅಂದರೆ ಕೊಂಕು ಮಾತಾಡೋದು, ಟೊಂಟು ಹೊಡೆಯೋದು ಮಾಡ್ತಾರೆ. ಎಲ್ಲರ ಮಾತು ಕೇಳಬೇಕು, ಆದರೆ ನಿರ್ಧಾರ ನಮ್ಮದೇ ಆಗಿರಬೇಕು. ನಮಗೇನು ಅನಿಸ್ತೋ ಅದನ್ನೇ ನಾವು ಮಾಡಬೇಕು. ನಾವು ನೆಗೆಟಿವ್ ಜನರನ್ನು ಯಾವ ರೀತಿ ದೂರ ಇಡ್ಬೋದು ಅಂದರೆ, ಯಾವಾಗಲೂ ನೆಗೆಟಿವ್ ವ್ಯಕ್ತಿ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಬಂದರೆ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಇನ್ಆ್ಯಕ್ಟಿವ್ ನ್ಯೂಟ್ರಲ್ ಏನಿದೆ ಆ ಕಡೆ ಅವರು ಬರೋ ಥರ ನೋಡ್ಕೋಬೇಕು. ಅಂದರೆ ನಿಮ್ಮ ಎಡಗಡೆ ನಾಡಿ ನಡೀತಾ ಇದೆ ಅಂದರೆ ಅದರಿಂದ ಉಸಿರು ಹೊರಗಡೆ ಬರ್ತಾ ಇದೆ, ಒಳಗಡೆ ಹೋಗ್ತಾ ಇದೆ ಅಂದರೆ ಬಲಗಡೆ ಸೈಡಲ್ಲಿ ಅವರು ಬರೋ ಥರ ನಾವು ನಿಂತ್ಕೋಬೇಕು. ಅದೇ ನಿಮ್ಮ ಪಕ್ಕದ ಮನೆಯವರಾಗಿರ್ಬೋದು, ಯಾರೋ ಪರಿಚಯದವರು ಬಂದು ತಲೆ ತಿಂತಾರೆ, ಹರಟೆ ಹೊಡಿತಾರೆ, ಟೈಮ್ ವೇಸ್ಟ್ ಮಾಡ್ತಾರೆ ಅಂದರೆ ಆವಾಗಲೂ ಸಹ ನಿಮ್ಮ ಇನ್ಆ್ಯಕ್ಟಿವ್ ಬಂದಾಗಿರುವ ಸ್ವರದ ಕಡೆ ಅವರು ಬರೋ ಥರ ನೋಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಅವರು ಜಾಸ್ತಿ ಹೊತ್ತು ನಿಮ್ಮ ಹತ್ರ ನಿಂತ್ಕೊಳ್ಳಿಕ್ಕಾಗಲ್ಲ. ಬ್ರಹ್ಮಾಂಡದಿಂದ ಅವರಿಗೆ ಬೇರೆ ಏನೋ ಕೆಲಸದ ಕರೆ ಬಂದೇ ಬರ್ತದೆ, ಆಟೋಮೆಟಿಕ್ಕಾಗಿ ಅಲ್ಲಿಂದ ಅವರು ಹೊರಡ್ತಾರೆ. ಇದೇ ರೀತಿ ದೂರದಿಂದ ನೀವು ಯಾರಾದರೂ ಬರೋದನ್ನು ನೋಡ್ತೀರ, ಅವರು ನಿಮಗೆ ಇಷ್ಟ ಇಲ್ಲ, ಆವಾಗೇನು ಮಾಡಿ ಅಂದರೆ ಜೋರಾಗಿ ಉಸಿರನ್ನ ಹೊರ ಹಾಕಿ, ಮತ್ತು ಅವರು ಹತ್ತಿರ ಬಂದು ಕೈ ಕುಲುಕುವಾಗ ಆವಾಗಲೂ ಉಸಿರನ್ನ ಹೊರ ಹಾಕಿ ಗುಪ್ತವಾಗಿ ಇದನ್ನು ಮಾಡಿ. ಅವರು ಜಾಸ್ತಿ ಹೊತ್ತು ನಿಮ್ಮ ಹತ್ರ ನಿಂತ್ಕೊಳ್ಳಿಕ್ಕಾಗಲ್ಲ, ಹೋಗೇ ಹೋಗ್ತಾರೆ. ಪ್ರಯೋಗ ಮಾಡಿ ನೋಡಿ.